Hello friends, welcome back to my channel Kalyona Anytime. Learn simple and speak simple. Please do like, share, subscribe and don't forget to click on the bell icon. Well, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಿಮಗೆ ಒಂದು ವಿಷಯ ಹೇಳಬೇಕು. I am very excited and extremely happy to post this video today. ಏನಕ್ಕೆ ಅಂದರೆ ನನ್ನ ಚಾನಲ್ ಕಲಿಯೋಣ ಎನಿಟೈಮ್ 100 ಸಬ್ಸ್ಕ್ರೈಬರ್ಸ್ನ ಕ್ರಾಸ್ ಆಗಿದೆ. ದಿಸ್ ಇಸ್ ಅ ವೆರಿ ಹ್ಯಾಪಿಯೆಸ್ಟ್ ಮೂಮೆಂಟ್ ಫಾರ್ ಮೀ. ಆ್ಯಂಡ್ ಈ ಚಾನಲ್ನ ನಾನು ಸ್ಟಾರ್ಟ್ ಮಾಡಿದ ಉದ್ದೇಶ ಎಲ್ರಿಗೂ ಯಾರ್ಯಾರು ಇಂಗ್ಲೀಷ್ ಮಾತಾಡೋದಕ್ಕೆ ಹೆಸಿಟೇಟ್ ಮಾಡ್ಕೋತಾ ಇದ್ದಾರೆ ಅವ್ರಿಗೆ ಸಿಂಪಲ್ ಆಗಿ ಲ್ಯಾಂಗ್ವೇಜ್ನ ಹೇಳ್ಕೊಡೋದು. ದಿಸ್ ಇಸ್ ದ ಮೇನ್ ಮೋಟೋ ಆಫ್ ಮೈ ಚಾನಲ್. ಹಾಗಾಗಿ ನಿಮ್ಮ ಎಲ್ಲರ ಸಪೋರ್ಟಿಂದ ಇವತ್ತು ನಾನು 10 ವಿಡಿಯೋಸ್ ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ. ಇದು ನನ್ನ 11th ವಿಡಿಯೋ ಆ್ಯಂಡ್ ಆಲ್ರೆಡಿ 100 ಸಬ್ಸ್ಕ್ರೈಬರ್ಸ್ನ ಕ್ರಾಸ್ ಆಗಿದೆ. ನಿಮ್ಮ ಸಪೋರ್ಟ್ ಇದೇ ರೀತಿ ನಮ್ಮ ಚಾನಲ್ ಮೇಲಿರಲಿ. ಆ್ಯಂಡ್ your support, your motivation is what inspires me to upload more and more videos. So thank you all for subscribing to my channel and supporting me. Thank you so much. Please continue to do the same. And ಇವತ್ತು ವಿಷಯಕ್ಕೆ ಬರೋಣ. ಸಿಂಪಲ್ ಆಗಿ ಒಂದು ಚಿಕ್ಕ ಟಾಪಿಕ್ನ ಕಲ್ತ್ಕೊಳ್ಳೋಣ. ಈ ಟಾಪಿಕ್ ಇವತ್ತು ನಾವೇನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಇದನ್ನು ನೀವು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ರೆ ತುಂಬ ಜನರಲ್ಲಿ ಇರುವಂಥ ಒಂದು ಫಿಯರ್, ಹೆಸಿಟೇಷನ್ ಹೇಳ್ತೀವಲ್ಲ, ಈ ಫಿಯರ್ನ ನಾವು ಈಸಿಯಾಗಿ ಓವರ್ಕಮ್ ಮಾಡ್ಬೋದು, ತುಂಬ ಈಸಿಯಾಗಿ ಈ ಒಂದು ಚಿಕ್ಕ ಟಾಪಿಕ್ನ ಅರ್ಥ ಮಾಡ್ಕೊಳ್ಳೋದ್ರಿಂದ. ಓಕೆ, ಸೊ ಯಾವ ಟಾಪಿಕ್ ಅದು? ಲೆಟ್ಸ್ ಚೆಕ್ ಇಟ್. Small talks and short conversations. Yes, small talks and short conversations. Simple language for daily conversations. Small talks. ಈ small talks ನಾವು ಪ್ರತಿದಿನ ಮಾಡ್ತಾ ಇರ್ತೀವಿ. ಮೇ ಬಿ ವಿತ್ ಅವರ್ ಫ್ರೆಂಡ್ಸ್, ಮೇ ಬಿ ವಿತ್ ಅವರ್ ನೇಬರ್ಸ್. ಚಿಕ್ಕ ಚಿಕ್ಕ ವಿಷಯಗಳು. ಇಲ್ಲಿ ನಾವು ಯಾವ ಒಂದು ಉದ್ದೇಶ ಇಟ್ಕೊಂಡು ಈ ಸ್ಮಾಲ್ ಟಾಕ್ಸ್ ಸ್ಟಾರ್ಟ್ ಮಾಡಲ್ಲ. ಜಸ್ಟ್ ಅ ಕ್ಯಾಶುವಲ್ ಟಾಕ್, ಅ ಜನರಲ್ ಎನ್ಕ್ವೈರಿ. ಫಾರ್ ಎಕ್ಸಾಂಪಲ್, ನೀವು ಬೆಳಿಗ್ಗೆ ಎದ್ದು ಆಫೀಸ್ಗೆ ಹೊರಡ್ತಾ ಇರ್ತೀರಾ, ಪಕ್ಕದ ಮನೆಯವ್ರು ಎದುರಿಗೆ ಸಿಗ್ತಾರೆ, ಏನು ಮಾತಾಡ್ತೀವಿ ನಾವು? ಒಂದು ಉದ್ದೇಶ ಇಟ್ಕೊಂಡು ಕಾನ್ವರ್ಸೇಷನ್ ಶುರು ಮಾಡಲ್ಲ. ವಿ ಜಸ್ಟ್ ಸೇ ಹೇಗಿದ್ದೀರಾ, ಆಯ್ತಾ ಬ್ರೇಕ್ಫಾಸ್ಟ್, ಓಕೆ ಆಫೀಸ್ಗೆ ಹೊರಟ್ರಾ, ಸರಿ ಸಿಗೋಣ ಮತ್ತೆ. ಎ ವೆರಿ ಶಾರ್ಟ್ ಕಾನ್ವರ್ಸೇಷನ್. ಈ ಸ್ಮಾಲ್ ಟಾಕಿಂದ ಇಂಗ್ಲೀಷ್ನ ಹೇಗೆ ಇಂಪ್ರೂವ್ ಮಾಡ್ಕೊಳ್ಳೋದು, ಅಥವಾ ಈ ಒಂದು ಸ್ಮಾಲ್ ಟಾಕ್ಸ್ನ ಇಂಗ್ಲೀಷಲ್ಲಿ ಹೇಗೆ ಮಾತಾಡೋದು, ರೈಟ್? ಸೊ ದಿಸ್ ಇಸ್ ವಾಟ್ ವಿ ಆರ್ ಗೋಯಿಂಗ್ ಟು ಲರ್ನ್ ಇನ್ ಟುಡೇಸ್ ಟಾಪಿಕ್. ಸೊ ಗಮನ ಇಟ್ಟು ನೋಡ್ಕೊಳ್ಳಿ, ಏಕೆಂದರೆ ಈ ಶಾರ್ಟ್ ಟಾಕ್ಸ್ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ನಾ ವಾಟ್ ಇಸ್ ಅ ಸ್ಮಾಲ್ ಟಾಕ್? ನಾನು ಆಗಲೇ ಹೇಳಿದಾಗೆ ಇದು ಒಂದು ಸೆಟ್ ಅಥವಾ ಫಿಕ್ಸ್ಡ್ ಅಥವಾ ಪ್ಲ್ಯಾನ್ಡ್ ಕಾನ್ವರ್ಸೇಷನ್ ಖಂಡಿತ ಅಲ್ಲ. ವಿ ನೆವರ್ ಪ್ಲ್ಯಾನ್ ಅ ಸ್ಮಾಲ್ ಟಾಕ್. ಇಟ್ಸ್ ಅ ಕ್ಯಾಶುವಲ್ ಟಾಕ್. ಇಟ್ ಕ್ಯಾನ್ ಹ್ಯಾಪನ್ ವಿತ್ ಎನಿಬಡಿ ಅರೌಂಡ್ ಅಸ್. ಇಟ್ ಕ್ಯಾನ್ ಹ್ಯಾಪನ್ within our family as well. So a small talk is an informal type of talk. It can be verbal or written. Nan verbal ge example kotte, the way we talk to our neighbors. But small talks written communication al sadhya na? Yes, ಖಂಡಿತ ಸಾಧ್ಯ ಇದೆ. ನೀವು ವಾಟ್ಸಪ್ಪಲ್ಲಿ ಚಾಟ್ ಮಾಡ್ತೀರಲ್ಲ, ಫ್ರೆಂಡ್ಸ್ ಹತ್ರ ಬೆಳಿಗ್ಗೆ ಎದ್ರೆ ವಾಟ್ಸಪ್ ನೋಡ್ತೀವಿ, ಚಾಟ್ ಮಾಡ್ತೀವಿ. ದಟ್ ಆಲ್ಸೋ ಇಸ್ ಅ ಪಾರ್ಟ್ ಆಫ್ ಸ್ಮಾಲ್ ಟಾಕ್. ನಾವು ಫ್ರೆಂಡ್ಸ್ ಹತ್ರ ಏನು ಮಾತಾಡ್ತೀವಿ? ಹಾಯ್, ವಾಟ್ ಆರ್ ಯು ಡೂಯಿಂಗ್, ಆಯ್ತಾ ಬ್ರೇಕ್ಫಾಸ್ಟ್, ಓಕೆ ಐ ಆಮ್ ಗೋಯಿಂಗ್ ಟು ಆಫೀಸ್, ಮೆಸೇಜ್ ಯು ಲೇಟರ್. ಸೊ ಒಂದು ಚಿಕ್ಕ ಕಾನ್ವರ್ಸೇಷನ್ ಅಲ್ಲಿ ನಾವು ಆಲ್ರೆಡಿ ಮಾಡ್ತಾ ಇದ್ದೀವಿ. ಸೊ ಸ್ಮಾಲ್ ಟಾಕ್ ಕ್ಯಾನ್ ಬಿ ಅ ಪಾರ್ಟ್ ಆಫ್ ವರ್ಬಲ್ ಆರ್ ರಿಟನ್ ಕಮ್ಯುನಿಕೇಷನ್. Now, it is a polite conversation about unimportant things or informal things. ನೀವು ಬೆಳಗ್ಗೆ ಯಾರ ಹತ್ರ ಮಾತಾಡಿರ್ತೀರ, ಏನು ಮಾತಾಡಿರ್ತೀರ, ಅದನ್ನು ಸಂಜೆ ಅಷ್ಟರಲ್ಲಿ ನಮ್ಮ ಬ್ರೈನಲ್ಲಿ ಅದು ರಿಜಿಸ್ಟರ್ ಆಗೇ ಇರೋದಿಲ್ಲ. ಅದು ನಮ್ಮ ಬ್ರೈನಿಂದ ಎರೇಸ್ ಆಗುತ್ತೆ ಅಥವಾ ಹೈಡ್ ಆಗಿಬಿಡುತ್ತೆ. ಬೇರೆ ಬೇರೆ ಟಾಸ್ಕ್ ನಾವು ಮಾಡ್ತಾ ಹೋದಂಗೆ ಅದು ಹೈಡ್ ಆಗುತ್ತೆ. ಸೊ ಈ ಒಂದು ಸ್ಮಾಲ್ ಟಾಕ್ ಅಷ್ಟು ಇಂಪಾರ್ಟೆಂಟ್ ವೇಟೇಜ್ ತಗೊಳ್ಳೋದಿಲ್ಲ. ಬಟ್ ಇಟ್ ಪ್ಲೇಸ್ ಅ ವೆರಿ ವೈಟಲ್ ರೋಲ್ ಇನ್ ಇಂಪ್ರೂವಿಂಗ್ ಅವರ್ ಕಮ್ಯುನಿಕೇಷನ್. ಹಾಗಾಗಿ ಸ್ಮಾಲ್ ಟಾಕ್ಸ್ನ ಇಗ್ನೋರ್ ಮಾಡಬಾರ್ದು. ಇದು ನಮ್ಮ ಕಮ್ಯುನಿಕೇಷನ್ ಬಿಲ್ಡ್ ಮಾಡೋಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಅದು ಯಾವ ಥರ ಅಂತ ನಾನು ಹೇಳ್ಕೊಡ್ತೀನಿ. ನಾವು ಪಾರ್ಟಿಸಿಪೆಂಟ್ಸ್ ಯಾರು ಸ್ಮಾಲ್ ಟಾಕ್ಸಲ್ಲಿ? ಯಾರ ಜೊತೆ ಮಾತಾಡೋದು ನಾವು?
ತುಂಬ ಜನಕ್ಕೆ ಈ ಒಂದು ಪ್ರಾಬ್ಲಮ್ ಇಂಗ್ಲೀಷಲ್ಲಿದೆ. ಮ್ಯಾಮ್ ನಾನು ಇಂಗ್ಲೀಷ್ ಮಾತಾಡೋಕ್ಕೆ ನನಗೆ ಇಷ್ಟ, ಕಲಿಯೋಕ್ಕೆ ಪ್ರಯತ್ನ ಪಡ್ತೀನಿ, ಬಟ್ ನನ್ನ ಜೊತೆ ಮಾತಾಡೋಕ್ಕೆ ಯಾರೂ ಸಿಗಲ್ಲ, ನನಗೆ ಕಂಪ್ನಿ ಇಲ್ಲ. ಐ ಡೋಂಟ್ ಹ್ಯಾವ್ ಕಂಪ್ನಿ ಆರ್ ಅ ಫ್ರೆಂಡ್ ಆರ್ ಅ ಬಡಿ ಟು ಟಾಕ್ ಟು ಮೀ ಇನ್ ಇಂಗ್ಲೀಷ್. ನಾವು ಸ್ಮಾಲ್ ಟಾಕ್ಸ್, ಈ ಸ್ಮಾಲ್ ಟಾಕ್ಸ್ನ ನಾವು ಯಾರ ಸಹಾಯನೂ ಇಲ್ಲದೆ ನಮ್ಮ ಜೊತೆ ನಾವೇ ಕೂಡ ಮಾತಾಡ್ಕೋಬೋದು. ದಟ್ ಈಸ್ ಒನ್ ಆಫ್ ದಿ ಬೆಸ್ಟ್ ಅಡ್ವಾಂಟೇಜಸ್. ಸೊ ಯಾರ್ಯಾರ ಜೊತೆ ನಾವು ಸ್ಮಾಲ್ ಟಾಕ್ಸ್ ಮಾಡ್ಬೋದು? ಹಿಯರ್ ಇಸ್ ದ ಲಿಸ್ಟ್. ಇಟ್ ಕ್ಯಾನ್ ಬಿ ವಿತಿನ್ ಅವರ್ ಫ್ರೆಂಡ್ಸ್, ಮೈ ಓನ್ ಫ್ಯಾಮಿಲಿ ಮೆಂಬರ್ಸ್ ಆರ್ ರಿಲೇಟಿವ್ಸ್, ಅಕ್ವೈಂಟೆನ್ಸಸ್, ಫಸ್ಟ್ ಟೈಮ್ ಇಂಟ್ರಾಕ್ಷನ್ಸ್. ನಾವು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್, ರಿಲೇಟಿವ್ಸ್ ನಮಗೆ ಗೊತ್ತು. ಅಕ್ವೈಂಟೆನ್ಸಸ್, ಇದು ನನ್ನ ಹಿಂದಿನ ವಿಡಿಯೋಲಿ ಕೂಡ ಹೇಳಿದ್ದೆ. ಹೂ ಇಸ್ ಅನ್ ಅಕ್ವೈಂಟೆನ್ಸ್? ಯಾರನ್ನ ಅಕ್ವೈಂಟೆನ್ಸ್ ಅಂತ ಕರಿತೀವಿ ಅಂದರೆ, ನಮಗೆ ಅವರ ಮುಖ ಪರಿಚಯ ಇರುತ್ತೆ, ಬಟ್ ಅವ್ರ ಹೆಸರು ಗೊತ್ತಿರಲ್ಲ, ಅವ್ರು ಏನು ಮಾಡ್ತಾರೆ ಅಂತ ಗೊತ್ತಿರಲ್ಲ. ಸ್ಟಿಲ್ ಅವ್ರ ಮುಖ ನೋಡಿದಾಗ ನಾವು ಸ್ಮೈಲ್ ಕೊಡ್ತೀವಿ, ಒಂದು ಪರಿಚಯ ಇದೆ ಅನ್ನೋ ಒಂದು ಭಾವನೆ ಇರುತ್ತೆ. ದೀಸ್ ಪೀಪಲ್ ಆರ್ ಕಾಲ್ಡ್ ಅಕ್ವೈಂಟೆನ್ಸಸ್. ನೆಕ್ಸ್ಟ್, ಫಸ್ಟ್ ಟೈಮ್ ಇಂಟ್ರಾಕ್ಷನ್ಸ್. ದೀಸ್ ಕ್ಯಾನ್ ಬಿ ಸ್ಟ್ರೇಂಜರ್ಸ್. ಇವ್ರನ್ನ ನಾವು ಯಾವತ್ತೂ ನೋಡಿಲ್ಲ, ಯಾವತ್ತೂ ಮಾತಾಡ್ಸಿಲ್ಲ, ಅವ್ರ ಹೆಸರು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಬಟ್ ಸ್ಟಿಲ್ ಅವ್ರ ಜೊತೆ ನಾವು ಫಸ್ಟ್ ಟೈಮ್ ಎಲ್ಲೋ ಒಂದು ಕಡೆ ಮೀಟ್ ಮಾಡಿದಾಗ ವಿ ಇಂಟ್ರ್ಯಾಕ್ಟ್, ವಿ ಟಾಕ್. ಇದನ್ನು ಫಸ್ಟ್ ಟೈಮ್ ಇಂಟ್ರಾಕ್ಷನ್ಸ್. ಸೊ ಈ ಎಲ್ಲ ಕಾಂಟೆಕ್ಸ್ಟ್, ಈ ಎಲ್ಲ ಸಿಚುವೇಶನಲ್ಲೂ ಕೂಡ ಸ್ಮಾಲ್ ಟಾಕ್ಸ್ ನಮ್ಮ ಸಹಾಯಕ್ಕೆ ಖಂಡಿತ ಬರುತ್ತೆ, ಆ್ಯಂಡ್ ಇಟ್ ಈಸ್ ವೆರಿ ಈಸಿ ಆ್ಯಂಡ್ ಹೆಲ್ಪ್ಫುಲ್. ನಾವು ಹೇಗೆ ಹೆಲ್ಪ್ಫುಲ್, ಯಾವ ಥರ ಫಾಲೋ ಮಾಡಬೇಕು, ಯಾವ ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ನ ಫಾಲೋ ಮಾಡಿದ್ರೆ ಸ್ಮಾಲ್ ಟಾಕ್ಸ್ ಚೆನ್ನಾಗಿರುತ್ತೆ ಅಂತ ಹೇಳ್ಕೊಡ್ತೀನಿ. ಇಲ್ಲಿ ನೋಡಿ, ಥಿಂಗ್ಸ್ ಟು ರಿಮೆಂಬರ್ ಡ್ಯೂರಿಂಗ್ ಸ್ಮಾಲ್ ಟಾಕ್ಸ್. ಈ ಸ್ಮಾಲ್ ಟಾಕ್ಸ್ನ ಹೇಗೆ ಸ್ಟಾರ್ಟ್ ಮಾಡಬೇಕು, ಹೇಗೆ ಎಂಡ್ ಮಾಡಬೇಕು, ಆ್ಯಂಡ್ ಏನನ್ನು ನಾವು ನೆನ್ಪಿಟ್ಕೋಬೇಕು. ಈ ಪಾಯಿಂಟ್ಸ್ನ ನೀವು ನೆನ್ಪಿಟ್ಕೊಂಡ್ರೆ ಫ್ರೆಂಡ್ಸ್, ಯು ಬಿಲೀವ್ ಮೀ, ನಿಮ್ಮ ಸ್ಮಾಲ್ ಟಾಕ್ ಅಥವಾ ನಿಮ್ಮ ಕಮ್ಯುನಿಕೇಷನ್ ತುಂಬ ಸಿಂಪಲ್ ಅನಿಸುತ್ತೆ. ಆ್ಯಂಡ್ ನೀವು ಇಂಗ್ಲೀಷಲ್ಲಿ ಮಾತಾಡ್ತಾ ಇದ್ದೀನಿ, ಇಂಗ್ಲೀಷಲ್ಲಿ ಇಷ್ಟು ಆರಾಮಾಗಿ ಕಷ್ಟ ಇಲ್ಲದೆ ಮಾತಾಡ್ತಾ ಇದ್ದೀನಿ ಅಂತ ನಿಮಗೆ ಆಶ್ಚರ್ಯ ಆಗುತ್ತೆ. ವೆರಿ ಸಿಂಪಲ್ ಟೆಕ್ನಿಕ್ಸ್. ಇದು ರಾಕೆಟ್ ಸೈನ್ಸ್ ಅಲ್ಲ, ತುಂಬ ಕಷ್ಟ ಅಲ್ಲ, ಸಿಂಪಲ್ ಆ್ಯಂಡ್ ಈಸಿ ಟೆಕ್ನಿಕ್ಸ್. ಏನಂದರೆ, ಮೇಕ್ ಶಾರ್ಟ್ ಆ್ಯಂಡ್ ಸಿಂಪಲ್ ಸೆಂಟೆನ್ಸಸ್. ಯಾವುದೇ ಸೆಂಟೆನ್ಸ್ನ ನೀವು ಡ್ರ್ಯಾಗ್ ಮಾಡಬೇಡಿ. ಯಾವುದೇ ಸೆಂಟೆನ್ಸ್ನ ನೀವು ತುಂಬ ಉದ್ದ ಸೆಂಟೆನ್ಸ್ ಮಾಡಬೇಕು, ನನಗೆ ಲೆಂತಿ ಸೆಂಟೆನ್ಸಲ್ಲಿ ಹೇಳಬೇಕು ಅನ್ನೋ ಇಂಟೆನ್ಷನ್ನಿಂದ ಫಸ್ಟ್ ಆಚೆ ಬನ್ನಿ. ಎಲ್ಲ ನಿಮ್ಮ ಮೆಸೇಜ್ನ ಮೇಕ್ ಇಟ್ ಶಾರ್ಟ್ ಆ್ಯಂಡ್ ಸಿಂಪಲ್ ಸೆಂಟೆನ್ಸ್. ಇದಕ್ಕೆ ಒಂದು ಎಕ್ಸ್ಟ್ರಾ ಟಿಪ್ ಕೊಡ್ತೀನಿ ನಿಮಗೆ. ಕಿಸ್ ಟೆಕ್ನಿಕ್ ಅಂತ ಹೇಳ್ತಾರೆ. ಕಿಸ್, KISS. ಕಿಸ್ ಅಂದರೆ ಇಲ್ಲಿ ಕೀಪ್ ಇಟ್ ಶಾರ್ಟ್ ಆ್ಯಂಡ್ ಸಿಂಪಲ್ ಅಂತ. ಈ ಕಿಸ್ ಟೆಕ್ನಿಕ್ ಹೇಗೆ ಯೂಸ್ ಮಾಡೋದು ಅಂತ ನಾನು ಮುಂದಿನ ವೀಡಿಯೋಸಲ್ಲಿ ಖಂಡಿತ ಹೇಳ್ತೀನಿ. ಬಟ್ ಫಾರ್ ನಾವ್, ರಿಮೆಂಬರ್, ಆಲ್ವೇಸ್ ಮೇಕ್ ಶಾರ್ಟ್ ಆ್ಯಂಡ್ ಸಿಂಪಲ್ ಸೆಂಟೆನ್ಸಸ್. ಕೀಪ್ ದ ಕಾನ್ವರ್ಸೇಷನ್ ಟು ದ ಪಾಯಿಂಟ್. ಯಾವತ್ತು ಯಾವ ಒಂದು ಪಾಯಿಂಟ್ ಡಿಸ್ಕಷನ್ ಇದೆ ಅಥವಾ ಯಾವೊಂದು ಪಾಯಿಂಟ್ ಬಗ್ಗೆ ನೀವು ಸ್ಮಾಲ್ ಟಾಕ್ ಸ್ಟಾರ್ಟ್ ಮಾಡ್ತೀರಾ, ಆ ಪಾಯಿಂಟ್ಗೆ ಸ್ಟಿಕ್ ಆನ್ ಆಗಿ. ಗಿವ್ ಶಾರ್ಟ್ ಆ್ಯಂಡ್ ಕ್ವಿಕ್ ರೆಸ್ಪಾನ್ಸಸ್. ಇಲ್ಲಿ ಯೋಚನೆ ಮಾಡೋಷ್ಟು ಟೈಮ್ ಇರಲ್ಲ, ಆ್ಯಂಡ್ ಇಲ್ಲಿ ಯೋಚನೆ ಮಾಡೋಕ್ಕೆ ನಾವೇನು ಡಿಸ್ಕಸ್ ಕೂಡ ಮಾಡ್ತಾ ಇಲ್ಲ. ಇಟ್ ಈಸ್ ಜಸ್ಟ್ ಅ ಜನರಲ್ ಕಾನ್ವರ್ಸೇಷನ್. ಊಟ ಆಯ್ತಾ? ಆಯಿತು. ನಿಮ್ದಾಯ್ತಾ? ಇಷ್ಟೇ. ಇಲ್ಲಿ ಯೋಚನೆ ಮಾಡೋಂಥದ್ದೇನೂ ಇಲ್ಲ. ಸೊ ಗಿವ್ ಕ್ವಿಕ್ ಆ್ಯಂಡ್ ಶಾರ್ಟ್ ರೆಸ್ಪಾನ್ಸಸ್. ಆ್ಯಸ್ ಎ ಸೈ, ಪಾಯಿಂಟ್ಗೆ ಸ್ಟಿಕ್ ಆಗಿ, ಟಾಪಿಕ್ಗೆ ಸ್ಟಿಕ್ ಆಗಿ. ನಾವು, ಹೌ ಡಸ್ ಸ್ಮಾಲ್ ಟಾಕ್ ಹೆಲ್ಪ್ ಮೀ ಇಂಪ್ರೂವ್ ಮೈ ಕಮ್ಯುನಿಕೇಷನ್? ಸ್ಮಾಲ್ ಟಾಕ್ ಏನು ಅಂತ ತಿಳ್ಕೊಂಡ್ವಿ, ಯಾರ ಜೊತೆ ಸ್ಮಾಲ್ ಟಾಕ್ ಮಾಡ್ಬೋದು ಅಂತ ತಿಳ್ಕೊಂಡ್ವಿ. ನಾವು ಏನೇನ ನೆನ್ಪಿಟ್ಕೋಬೇಕು ಸ್ಮಾಲ್ ಟಾಕ್ಸ್ ಮಾಡೋಕ್ಕೆ? ವಿ ಲರ್ನ್ ಆಲ್ ದೀಸ್ ಥಿಂಗ್ಸ್. ನಾವು, ವಾಟ್ ಈಸ್ ದ ಬೆನಿಫಿಟ್ ದಟ್ ಐ ಗೆಟ್ ಬೈ ದಿಸ್ ಸ್ಮಾಲ್ ಟಾಕ್? ಫಸ್ಟ್ ಆಫ್ ಆಲ್, ಒಂದು ಮೇಜರ್ ಫಿಯರ್ ಏನಂದರೆ, ನಮಗೆ ಸೋಷಿಯಲೈಸ್ ಆಗೋಕ್ಕೆ ಕಷ್ಟ. ಈ ಇಂಗ್ಲೀಷ್ ಮಾತಾಡೋಕ್ಕೆ ಹೆಸಿಟೇಟ್ ಮಾಡ್ಕೋತೀವಲ್ಲ ನಾವೆಲ್ಲ. ದ ಮೇನ್ ಪ್ರಾಬ್ಲಮ್ ವಾಟ್ ವಿ ಫೇಸ್ ಇಸ್ we cannot go out and mingle with people. The reason is we fear of socializing. We fear that because I don't know English, I cannot talk to people, and because I cannot talk to people, I cannot mingle. Now, ಇಂಗ್ಲೀಷಲ್ಲಿ ಗೊತ್ತಿಲ್ಲ ಅಂದರೂ ಮಾತಾಡೋಕೆ ಹೋದರೆ ಏನಾಗುತ್ತೆ? ಇನ್ನೊಂದು ಭಯ ಶುರುವಾಗುತ್ತೆ. ವಾಟ್ ಇಫ್ ಐ ಮೇಕ್ ಮಿಸ್ಟೇಕ್ಸ್? ವಾಟ್ ಇಫ್ ಪೀಪಲ್ ಲಾಫ್ ಎಟ್ ಮೀ? ನನ್ನ ನೋಡಿ ನಕ್ಕಿದ್ರೆ ಹೇಗೆ? ಈ ಎಲ್ಲ ಕಾರಣಗಳಿಂದ ನಾವು ಸೋಷಲೈಸ್ ಆಗಲ್ಲ. ಸೊ ದ ಫಸ್ಟ್ ಬೆನಿಫಿಟ್ ಹಿಯರ್ ಇಸ್ ದೀಸ್ ಸ್ಮಾಲ್ ಟಾಕ್ಸ್ ವಿಲ್ ಹೆಲ್ಪ್ ಅಸ್ ಬಿಲ್ಡ್ ಅವರ್ ಕಾನ್ಫಿಡೆನ್ಸ್. ನೀವು ಏನೇ ಮಾಡಬೇಕಾಗಿದ್ರು ಫಸ್ಟ್ ಬೇಕಾಗಿರೋದು ಕಾನ್ಫಿಡೆನ್ಸ್.
ಆ ಕಾನ್ಫಿಡೆನ್ಸ್ ಅನ್ನೋ ಒಂದು ಆಕ್ಸಿಜನ್ನ ಈ ಒಂದು ಸ್ಮಾಲ್ ಟಾಕ್ ನಮಗೆ ಕೊಡುತ್ತೆ ಇಂಗ್ಲಿಷ್ ಮಾತಾಡೋದಕ್ಕೆ. ಓಕೆ, ಆ್ಯಂಡ್ ಶಾರ್ಟ್ ರೆಸ್ಪಾನ್ಸಸ್ ವಿಲ್ ಹೆಲ್ಪ್ ಯು ರೆಸ್ಪಾಂಡ್ ಕ್ವಿಕ್ಲಿ. ಕೆಲವೊಂದಷ್ಟು ಫ್ರೇಸಸ್ ಮತ್ತು ಎಕ್ಸಾಂಪಲ್ಸ್ನ ನಾನು ಈ ವಿಡಿಯೋಲಿ ಹೇಳ್ತಾ ಇದ್ದೀನಿ. ಈ ರೆಸ್ಪಾನ್ಸಸ್ ಮತ್ತು ಈ ಒಂದು ಫ್ರೇಸಸ್ ಅಥವಾ ಈ ಸೆಂಟೆನ್ಸ್ ಸ್ಟ್ರಕ್ಚರ್ನ ಪ್ರಾಕ್ಟೀಸ್ ಮಾಡಿ. ಇದನ್ನು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ಈಸಿಯಾಗಿ ನೀವು ಕ್ವಿಕ್ಕಾಗಿ ರೆಸ್ಪಾಂಡ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಆ್ಯಂಡ್ ಒಂದ್ಸಲ ನಿಮಗೆ ಕಾನ್ಫಿಡೆನ್ಸ್ ಬಂದು ಫ್ಲೂಯೆನ್ಸಿ ಬಂದರೆ ಅಫ್ಕೋರ್ಸ್ ನೀವು ಯಾವತ್ತೂ ಸೋಷಲೈಸ್ ಆಗೋಕ್ಕೆ ಹಿಂಜರಿಯೋದಿಲ್ಲ. ಆ್ಯಂಡ್ ಅಬವ್ ಆಲ್, ಒನ್ಸ್ ಯು ಹ್ಯಾವ್ ಆಲ್ ದೀಸ್ ಇನ್ ಪ್ಲೇಸ್, ಫ್ಲೂಯೆನ್ಸಿ ಇದೆ, ನಿಮಗೆ ಕ್ವಿಕ್ಕಾಗಿ ರೆಸ್ಪಾಂಡ್ ಮಾಡೋಕ್ಕೆ ಗೊತ್ತು, ಕಾನ್ಫಿಡೆನ್ಸ್ ಇದ್ದಾಗ ವೈ ವಿಲ್ ಯು ಫಿಯರ್ ಟಾಕಿಂಗ್ ಇನ್ ಇಂಗ್ಲೀಷ್? ಖಂಡಿತ ಇಲ್ಲ ಅಲ್ಲ. ನಿಮಗೆ ಕಾನ್ಫಿಡೆನ್ಸ್ ಇದೆ, ಎಲ್ಲ ಇದ್ದಾಗ ವೆನ್ ಯು ಹ್ಯಾವ್ ಆಲ್ ದಿ ಇಕ್ವಿಪ್ಮೆಂಟ್ಸ್ ಆ್ಯಂಡ್ ವೆಪನ್ ವಿತ್ ಯು, then there is no place for fear at all. Right, friends? So this is the main benefit that we get from a small talk. Okay, next ಇಲ್ಲಿ ಒಂದು ಸಿಂಪಲ್ ಫ್ಲೋ ಚಾರ್ಟ್ ನಿಮ್ಗೆ ತೋರಿಸ್ತೀನಿ ಹೆಂಗೆ ಸ್ಮಾಲ್ ಟಾಕ್ ಹೋಗುತ್ತೆ. ಈ ಫ್ಲೋ ಚಾರ್ಟ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಇಟ್ ಈಸ್ ವೆರಿ ಸಿಂಪಲ್ ಅಂತ. ಸೊ ಫಸ್ಟ್ ಸ್ಟಾರ್ಟ್ ಅ ಕಾನ್ವರ್ಸೇಷನ್ ಹೇಗೆ ಸ್ಟಾರ್ಟ್ ಮಾಡೋದು? ವೆರಿ ಸಿಂಪಲ್. Just say hi, hello. That's all. You start a conversation there. Hi, hello ಹೇಳ್ದಿರಾನೋ ನಾವು ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡ್ತೀವಿ. ಹೇಗೆ ಹೇಳಿ? ಜಸ್ಟ್ ಬೈ ಗಿವಿಂಗ್ ಅ ಸ್ಮೈಲ್. ನೀವು ಆಫೀಸ್ಗೆ ಹೋಗ್ಬೇಕಾದ್ರೆ ಅಥವಾ ಮನೆಯಿಂದ ಆಚೆ ಬಂದಾಗ ಅಥವಾ ಯಾರನ್ನಾದ್ರೂ ನಿಮ್ಮ ಪಕ್ಕದ ಮನೆ ನಾನು ಫಸ್ಟ್ ಟೈಮ್ ನೋಡಿದಾಗ, ಬಿಫೋರ್ ವಿ ಕುಡ್ ಟಾಕ್ ವಿ ಗಿವ್ ಅ ಸ್ಮೈಲ್ ಟು ದೆಮ್. ರೈಟ್? ಇದು ಕೂಡ ನಿಮ್ಮ ಸ್ಮಾಲ್ ಟಾಕ್ನ ಬಿಗಿನಿಂಗ್. ಸೊ ಒನ್ಸ್ ಯು ಸ್ಟಾರ್ಟ್ ಅ ಕಾನ್ವರ್ಸೇಷನ್, the next thing is acknowledge and interact. acknowledge ಅಂದರೆ ಏನು? ಯಾವಾಗ acknowledge ಮಾಡ್ತೀವಿ, ಸ್ಟಾರ್ಟ್ ಮಾಡ್ಬೇಕಾದ್ರೆ ಯಾವ ಥರ ಫ್ರೇಸಸ್ ಯೂಸ್ ಮಾಡ್ಬೋದು, ಏನೇನು ಕ್ವೆಶನ್ಸ್ ಕೇಳ್ಬೋದು, ಅಥವಾ ಯಾವ ಥರ ನಾವು ಒಂದು ಕಾನ್ವರ್ಸೇಷನ್ನ ಶುರು ಮಾಡ್ಬೇಕಾದ್ರೆ ಯಾವ ಫ್ರೇಸಸ್ ಯೂಸ್ ಮಾಡಬೇಕು, ಇದೆಲ್ಲದಕ್ಕೂ ನಾನು ಎಕ್ಸಾಂಪಲ್ಸ್ ಕೊಡ್ತೀನಿ. ಬಟ್ ಯು ಹ್ಯಾವ್ ಟು ಪ್ರಾಕ್ಟಿಸ್. acknowledge and interact ಆದಮೇಲೆ ವೆರಿ ಸಿಂಪಲ್, ವಿ ಎಂಡ್ ದಿ ಕಾನ್ವರ್ಸೇಷನ್. ಇಲ್ಲಿ ಬೇರೆ ಯಾವುದೇ ಒಂದು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಅಥವಾ ಇಂಪಾರ್ಟೆಂಟ್ ಡಿಸ್ಕಷನ್, ಈವೆಂಟ್ ಬಗ್ಗೆ ಡಿಸ್ಕಷನ್ ಏನೂ ಇಲ್ಲ. ಇಟ್ ಈಸ್ ಜಸ್ಟ್ ಅ ಸ್ಮಾಲ್ ಟಾಕ್. ಅದಕ್ಕೆ ಈ ಟಾಪಿಕ್ ಹೆಸರೇ ಸ್ಮಾಲ್ ಟಾಕ್. ಆ್ಯಂಡ್ ಎಸ್, ಸ್ಟಾರ್ಟ್ ಅ ಕಾನ್ವರ್ಸೇಷನ್, acknowledge and interact, end conversation. Here a small talk is complete. ಈ ಒಂದು ಪ್ರಾಸೆಸ್ಸಲ್ಲಿ ನೀವು ಯಾವ ಒಂದು ಪಾರ್ಟ್ ಮಿಸ್ ಮಾಡಿದ್ರೂ ಕೂಡ ಆ ಸ್ಮಾಲ್ ಟಾಕ್ ಕಂಪ್ಲೀಟ್ ಆಗಲ್ಲ. ಯುವರ್ ಸ್ಮಾಲ್ ಟಾಕ್ ಬಿಕಮ್ಸ್ ಇನ್ಕಂಪ್ಲೀಟ್. ಸೊ ensure that when you start a conversation with somebody, you also end it in the right manner. Particularly when you're talking in English. When you start a conversation, you should also end the conversation. Okay? So let us move further and understand how we start a small talk. Here are the example phrases. ಇಲ್ಲಿ ನಿಮ್ಗೊಂದಷ್ಟು ಲಿಸ್ಟ್ ಇದೆ. ದೀಸ್ ಆರ್ ದಿ ಕಾಮನ್ ಫ್ರೇಸಸ್. ಇದನ್ನು ನೀವು ಖಂಡಿತ ನೋಡಿರ್ತೀರಾ, ಬರ್ದಿರ್ತೀರಾ ಅಥವಾ ಯೂಸ್ ಮಾಡಿರ್ತೀರಾ, ಅಟ್ಲೀಸ್ಟ್ ಆನ್ ಯೋರ್ ವಾಟ್ಸ್ಆ್ಯಪ್. ಓಕೆ, ಇಲ್ಲಿ ನಾನು ನಿಮಗೆ ಕಾಮನ್ ಮಿಸ್ಟೇಕ್ಸ್ ಕೂಡ ನಾನು ಹೇಳ್ತಾ ಹೋಗ್ತೀನಿ ನನ್ನ ವೀಡಿಯೋಸಲ್ಲಿ. ಅದನ್ನು ನೀವು ಅಡ್ಯಾಪ್ಟ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ. ನಾವು ಹಾಯ್, ಹೆಲೋ, ದೀಸ್ ಆರ್ ಆಲ್ ಕಾಮನ್. ಇದೆಲ್ಲ ಕೂಡ ಇನ್ಫಾರ್ಮಲ್ ಆಗಿ ಯೂಸ್ ಮಾಡೋದು. ಹೇ, ವಾಟ್ಸಪ್, ಹೌಡಿ, ಈ ವರ್ಡ್ಸ್ ಎಲ್ಲಾನು ಇನ್ಫಾರ್ಮಲ್. ದಿಸ್ ಇಸ್ ನಾಟ್ ಫಾರ್ಮಲ್ ಕಾನ್ವರ್ಸೇಷನ್. ಇದೆಲ್ಲಾನು ಇನ್ಫಾರ್ಮಲ್. ನಾವು ಇಲ್ಲಿ ಫಿಫ್ತ್ ಸೆಂಟೆನ್ಸ್ ಇದೆ, ಲಾಂಗ್ ಟೈಮ್ ನೋ ಸಿ ಅಂತ. ಅಂದರೆ ಇದರ್ಥ ತುಂಬ ದಿನ ಆಯಿತು, ಎಲ್ಲಿ ಕಾಣಿಸಿಲ್ವಲ್ಲ, ತುಂಬ ದಿನ ಆಯಿತು ಅಂತ ಹೇಳ್ತೀವಲ್ವಾ, ಅದೇ ಥರ ಇಲ್ಲಿ ಲಾಂಗ್ ಟೈಮ್ ನೋ ಸಿ. ಆ್ಯಂಡ್ ದಿಸ್ ಅನದರ್ ವರ್ಡ್, ಹೌಸ್ ಎವ್ರಿಬಡಿ ಅಂತ ಇದೆ, HOWZ. ಹೌ ಈಸ್ ಅನ್ನೋದನ್ನು ಶಾರ್ಟ್ ಫಾರ್ಮ್ ಮಾಡಿದಾಗ ಹೌಸ್ ಅಂತ ಹೇಳ್ತೀವಿ. ದಿಸ್ ಇಸ್ ಅಗೈನ್ ಇನ್ಫಾರ್ಮಲ್. ಆ್ಯಂಡ್ ಲಾಸ್ಟ್ ಸೆಂಟೆನ್ಸ್, ಲಾಸ್ಟ್ ಫ್ರೇಸ್, ಹೌಡಿ. ಇದು ತುಂಬ ರೇರ್ ನೀವು ಕೇಳಿಸ್ಕೊಳ್ಳೋದು, ಹೌಡಿ ಅಂತ. ದಿಸ್ ಇಸ್ ಅ ಶಾರ್ಟ್ ಫಾರ್ಮ್ ಆಫ್ ಹೌ ಆರ್ ಯು ಡೂಯಿಂಗ್. ಹೌ ಆರ್ ಯು ಡೂಯಿಂಗ್ ಇದರ ಶಾರ್ಟ್ ಫಾರ್ಮ್ನ ಹೌಡಿ ಅಂತ ಹೇಳ್ತಾರೆ. ಆ್ಯಂಡ್ ಇದಕ್ಕೆ ರೆಸ್ಪಾನ್ಸ್ ಕೂಡ ಹೌಡಿ ಅಂತಲೇ ಬರುತ್ತೆ. ಓಕೆ, ಸೊ ಈ ಫ್ರೇಸಸ್ನ ನೀವು ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ನೀವು ಟೈಪ್ ಮಾಡಬೇಕಾದ್ರೆ ವೆನ್ ಯು ಆರ್ ಚಾಟಿಂಗ್ ಆನ್ ವಾಟ್ಸ್ಆ್ಯಪ್, ಯು ಡೋಂಟ್ ಫೈಂಡ್ ಮಚ್ ಡಿಫ್ರೆನ್ಸ್ ಬಿಕಾಸ್ ಯು ಓನ್ಲಿ ಟೈಪ್. ದ ಮೇನ್ ಪ್ರಾಬ್ಲಮ್ ವಿತ್
people who hesitate to speak English is their speaking skills. So please stand in front of a mirror and say these phrases aloud. ಒಂದು ಕನ್ನಡಿ ಮುಂದೆ ನಿಂತ್ಕೊಂಡು ಈ ಸೆಂಟೆನ್ಸಸ್ನ ಜೋರಾಗಿ ಓದಿ. ನೀವು ಜೋರಾಗಿ ಹೇಳ್ಕೋಬೇಕಾದ್ರೆ ಅಬ್ಸರ್ವ್ ಯುವರ್ ಲಿಪ್ ಮೂವ್ಮೆಂಟ್. ಓಕೆ, ಆ್ಯಂಡ್ 3 ಸ್ಪೀಡಲ್ಲಿ ಇದನ್ನು ಮಾಡಬೇಕಾಗತ್ತೆ ನೀವು. ಇದು ನಿಮಗೆ ಬೆಸ್ಟ್ ಟೆಕ್ನಿಕ್ ನಿಮ್ಮ ಫ್ಲೂಯೆನ್ಸಿ ಇಂಪ್ರೂವ್ ಮಾಡ್ಕೊಡೋಕ್ಕೆ. ಪ್ಲೀಸ್ ಇದನ್ನು ಫಾಲೋ ಮಾಡಿ. 3 ಸ್ಪೀಡಲ್ಲಿ ನೀವು ಇದನ್ನು ಮಾಡಬೇಕಾಗತ್ತೆ. ಮೊದಲನೇದು ಸ್ಲೋ, ಎರಡನೇದು ಮೀಡಿಯಮ್, ಮೂರನೇದು ಫಾಸ್ಟ್. ಈ ಟೆಕ್ನಿಕ್ನ ಡಾನ್ಸ್ ಹೇಳ್ಕೊಡ್ಬೇಕಾದ್ರೂ ಕೂಡ ಫಾಲೋ ಮಾಡ್ತಾರೆ. ಯಾವುದೇ ಒಂದು ಸ್ಟೆಪ್ ಕಲಿಬೇಕಾದ್ರೆ ಫಸ್ಟ್ ಅದನ್ನು ಸ್ಲೋ ಬೀಟ್ಸಲ್ಲಿ ಮಾಡಿಸ್ತಾರೆ, ಆಮೇಲೆ ಮೀಡಿಯಮ್ ಬೀಟ್ಸಲ್ಲಿ, ಆಮೇಲೆ ಫಾಸ್ಟ್ ಬೀಟಲ್ಲಿ. ಈ ಥರ ಮಾಡಿದಾಗ ನಮಗೆ ಬಾಡಿ ಮೇಲೆ ಕಂಟ್ರೋಲ್ ಸಿಗುತ್ತೆ. ಇದೇ ಟೆಕ್ನಿಕ್ ನಮ್ಮ ಫ್ಲೂಯೆನ್ಸಿಗೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನೀವು ಯಾವ ಫ್ರೇಸ್, ನಿಮಗೆ ಯಾವ ವರ್ಡ್ ಅಥವಾ ಯಾವ ಸೆಂಟೆನ್ಸ್ ನಾಲ್ಗೆ ತಿರುಗ್ತಾ ಇಲ್ಲ ಅನಿಸುತ್ತೆ, ಆ ಸೆಂಟೆನ್ಸ್ನ ತಗೊಂಡು 3 ಸ್ಪೀಡಲ್ಲಿ ಪ್ರಾಕ್ಟೀಸ್ ಮಾಡಿ. ಒಂದು ಸ್ಪೀಡಲ್ಲಿ ನೀವು ಒಂದು ಸೆಂಟೆನ್ಸ್ನ ಅಟ್ಲೀಸ್ಟ್ ಒಂದು 20 ಟೈಮ್ಸ್ ಹೇಳಿ. ಈ ಥರ 3 ಸ್ಪೀಡಲ್ಲಿ ಮಾಡಿ. ಡೆಫಿನೆಟ್ಲಿ ಯುವರ್ ಸ್ಪೀಡ್ ವಿಲ್ ಇಂಪ್ರೂವ್, ಯುವರ್ ಫ್ಲೂಯೆನ್ಸಿ ವಿಲ್ ಇಂಪ್ರೂವ್. This will definitely work, friends. You please start doing this. Now, these are the common phrases to start a small talk. Once we start, we should also end it, right? So, hege end madodu? End small talk by saying this: have a good day, have a great evening, have a happy time, and the list goes on. ಇಲ್ಲಿ ಅಷ್ಟು ಯುನೀಕ್ ಆಗಿ ಅಥವಾ ರೇರ್ ವರ್ಡ್ಸ್ ಯಾವುದೂ ಇಲ್ಲ. ಒಂದೇ ಒಂದು ವರ್ಡ್ ಹಾಕಿದ್ದೀನಿ ನಾನಿಲ್ಲಿ. 4th ಸೆಂಟೆನ್ಸಲ್ಲಿ ನೋಡಿ, ಸಿ ಯು ಸೂನ್, ಟೇಕ್ ಕೇರ್. ಇಲ್ಲಿ CU SEE ಸ್ಪೇಸ್ YOU, ಈ CU ಅನ್ನೋ 2 ವರ್ಡ್ಸ್ನ ನಾವು ಶಾರ್ಟ್ ಫಾರ್ಮಲ್ಲಿ ಸಿಯಾ ಅಂತಲೂ ಹೇಳ್ತಾರೆ. ಇದನ್ನು ಸ್ಲ್ಯಾಂಗ್ ಇಂಗ್ಲಿಷ್ ಅಂತ ಕರೀತಾರೆ. ಅಂದರೆ ನೀವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಇದು ಬರುತ್ತೆ. ಸೊ ಸಿ ಯು ಸೂನ್, ಟೇಕ್ ಕೇರ್, ಇದೆಲ್ಲದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ನಾನು ನಿಮಗೆ ಮತ್ತೆ ಬ್ಯಾಕ್ ಹೋಗ್ಬಿಟ್ಟು ಪ್ರೀವಿಯಸ್ ಸ್ಲೈಡ್ ಕೂಡ ತೋರಿಸ್ತೀನಿ ನೋಡಿ. ಈ ಫ್ರೇಸಸ್ ನೀವು ಸ್ಮಾಲ್ ಟಾಕ್ನ ಸ್ಟಾರ್ಟ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು. ಓಕೆ, ಆ್ಯಂಡ್ ಇದು ನೀವು ಎಂಡ್ ಮಾಡೋದಕ್ಕೆ ಯೂಸ್ ಮಾಡೋದು. ನಮ್ಮ ಪ್ರೋಸೆಸ್ ಮ್ಯಾಪಲ್ಲಿ 3 ಸ್ಟೇಜ್ ಇತ್ತಲ್ಲ, ಸ್ಟಾರ್ಟ್ ಅ ಕಾನ್ವರ್ಸೇಷನ್ and acknowledge and interact and end a conversation. ಇಲ್ಲಿ 2 ಸ್ಟೇಜ್ನ ನಾನು ಹೇಳಿದ್ದೀನಿ, ಸ್ಟಾರ್ಟಿಂಗ್ ಆ್ಯಂಡ್ ಎಂಡಿಂಗ್ ಎ ಸ್ಮಾಲ್ ಟಾಕ್. ಬಟ್ ಅಕ್ನಾಲೆಜ್, ಎಸ್, ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಕ್ನಾಲೆಜ್ ಮಾಡೋದು ಒಂದು ಕಾನ್ವರ್ಸೇಷನ್ನ. ಹೇಗೆ ಅಕ್ನಾಲೆಜ್ ಮಾಡ್ತೀವಿ, ಇಲ್ಲಿ ನಾನು ನಿಮಗೆ ಸೆಂಟೆನ್ಸಸ್ ಕೊಟ್ಟಿಲ್ಲ. ಬಿಕಾಸ್ ಅಕ್ನಾಲೆಜಿಂಗ್ ಅ ಸೆಂಟೆನ್ಸ್ ಈಸ್ ಆಲ್ವೇಸ್ ಸಿಚುವೇಶ್ನಲ್, ಆಲ್ವೇಸ್ ಕಾಂಟೆಕ್ಸ್ಚುವಲ್. ಕಾಂಟೆಕ್ಸ್ಚುವಲ್ ಆ್ಯಂಡ್ ಸಿಚುವೇಶ್ನಲ್ ಅಂದರೆ ಸಂದರ್ಭದ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಸೊ ನೀವು ಯಾವ ಸಂದರ್ಭದಲ್ಲಿದ್ದೀರಾ, ಕಾನ್ವರ್ಸೇಷನ್ ಸ್ಟಾರ್ಟ್ ಆಗಿದೆ, ಅದಾದಮೇಲೆ ನಿಮ್ಮ ರೆಸ್ಪಾನ್ಸಸ್ನ ನೀವು ಅಕ್ನಾಲೆಜ್ ಮಾಡೋದು. ಇದು ವಿಡಿಯೋ ಎಂಡ್ ಆಗೋದಕ್ಕಿಂತ ಮುಂಚೆ ನಾನು ನಿಮಗೊಂದು ರೋಲ್ ಪ್ಲೇನ ಕೂಡ ಹೇಳ್ತೀನಿ. ಬಟ್ ಅಕ್ನಾಲೆಜ್ ಮಾಡಬೇಕಾದ್ರೆ ನಾವು ನೆನ್ಪಿಟ್ಕೋಬೇಕಾಗಿರೋದು, ಆಲ್ವೇಸ್ ಯೂಸ್ ಪಾಸಿಟಿವ್ ವರ್ಡ್ಸ್. ಯಾವತ್ತು ಗುಡ್ ಪಾಸಿಟಿವ್ ವರ್ಡ್ಸ್ನ ಯೂಸ್ ಮಾಡಬೇಕು, ಆದಷ್ಟು ನೆಗೆಟಿವ್ ವರ್ಡ್ಸ್ನ ಕಟ್ ಡೌನ್ ಮಾಡಬೇಕು. Again, keep it short. You can add another question after acknowledgement. ಅಂದರೆ ಈಗ ಯಾರಾದರೂ ಒಬ್ಬರು ಐ ಲವ್ ರೀಡಿಂಗ್ ಬುಕ್ಸ್ ಅಂತ ಹೇಳಿದಾಗ ಯು ಕ್ಯಾನ್ ಅಕ್ನಾಲೆಜ್ ಸೇಯಿಂಗ್, ಓ ದ್ಯಾಟ್ಸ್ ಅ ಗ್ರೇಟ್ ಥಿಂಗ್. ಡು ಯು ರೀಡ್ ನಾವೆಲ್ಸ್ ಅಂದರೆ ನಾನು ಅವ್ರು ಹೇಳಿದ ಸ್ಟೇಟ್ಮೆಂಟ್ಗೆ ಒಂದು ಅಕ್ನಾಲೆಜ್ಮೆಂಟ್ ಹೇಳಿ ಅದ್ರ ನೆಕ್ಸ್ಟ್ ಇನ್ನೊಂದು ಕ್ವೆಶ್ಚನ್ ಕೇಳ್ತಾ ಇದ್ದೀನಿ. ಓಕೆ, ನಾವ್ this is a small talk. Remember, when you're doing a small talk, you should not get deep into some topic unless it is important. So once sala ನೀವು ಟಾಪಿಕ್ ಒಳಗಡೆ ಹೋದ್ರಿ ಅಂದರೆ then it is no more a small talk, it becomes a conversation, right? So always be clear that you end the small talk quickly, and that is where it is called a small talk, right? And if you have nothing else to continue further, you can acknowledge and end there itself. So these are the 3 stages of small talk. Here we come to the point where we have an example.
ದಿಸ್ ಇಸ್ ಜಸ್ಟ್ ಅನ್ ಇಮ್ಯಾಜಿನರಿ ಸಿಚುವೇಶನ್. ಈ ಥರ ಒಂದು ಕೇಸ್ ಇದ್ದಾಗ ಯಾವ ಥರ ಸ್ಮಾಲ್ ಟಾಕ್ನ ಮಾಡ್ಬೋದು. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಇನ್ ಸ್ಮಾಲ್ ಟಾಕ್ ಏನು ಗೊತ್ತಾ? ದಿ ಬೆಸ್ಟ್ ಪಾರ್ಟ್ ಇನ್ ಸ್ಮಾಲ್ ಟಾಕ್ ಏನು ಗೊತ್ತಾ? ದೇರ್ ಇಸ್ ನೋ ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್. ನೀವು ಈ ಕ್ವೆಶನ್ಗೆ ಹೀಗೆ ಆನ್ಸರ್ ಮಾಡಬೇಕು, ಈ ಆನ್ಸರ್ಗೆ ಇದೇ ಥರನೇ ರೆಸ್ಪಾಂಡ್ ಮಾಡಬೇಕು, ರಿಯಾಕ್ಟ್ ಮಾಡಬೇಕು, ಈ ಥರ ಯಾವುದೇ ಒಂದು ಸೆಟ್ ಆರ್ ರಿಟರ್ನ್ ರೂಲ್ ಇಲ್ಲ. ಯಾಕೆಂದರೆ ಇದು ಇನ್ಫಾರ್ಮಲ್ ಕಮ್ಯುನಿಕೇಷನ್. ಆದರೆ ರಿಮೆಂಬರ್, ಯು ಶುಡ್ ಕೀಪ್ ಇಟ್ ಓನ್ಲಿ ಶಾರ್ಟ್ ಆ್ಯಂಡ್ ಸಿಂಪಲ್. ಆ್ಯಂಡ್ ಆದಷ್ಟು ಎಕ್ಸ್ಪ್ರೆಸಿವ್ ಆಗಿರಿ. ನಿಮ್ಮ ಮನಸ್ಸಿಗೆ ಏನು ಅನಿಸುತ್ತೆ, ನಿಮ್ಮ ಒಪಿನಿಯನ್ನ ಚಿಕ್ಕದಾಗಿ ಹೇಳೋಷ್ಟು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಸಾಕು. ಬಿಕಾಸ್ ಇಟ್ ಈಸ್ ಆಲ್ ಅಬೌಟ್ ಯೋರ್ ಟಾಕ್. ಯೋರ್ ಟಾಕ್ ಅಂದರೆ ನಿಮ್ಮ ಮನಸ್ಸಿನಲ್ಲಿರೋ ಮಾತುಗಳು ಆಚೆ ಬರಬೇಕು. ದ್ಯಾಟ್ ಈಸ್ ವೆನ್ ವಿ ಬಿಕಮ್ ಫ್ಲೂಯೆಂಟ್ ಇನ್ ಸ್ಪೀಕಿಂಗ್, ರೈಟ್? ಸೊ ಲೆಟ್ಸ್ ರೀಡ್ ದಿಸ್ ಎಕ್ಸಾಂಪಲ್. This is an example of a small talk, a role play, a conversation between two people named Mary and Mickey who met first time in a library. So ಇಲ್ಲಿ ರೆಡ್ ಅಲ್ಲಿ ಇರೋದೆಲ್ಲ ಮೇರಿ, ಬ್ಲ್ಯಾಕ್ ಅಲ್ಲಿ ಇರೋದೆಲ್ಲ ಮಿಕ್ಕಿ. ಸೊ ಮೇರಿ ಅನ್ನೋ ಹೆಸರು ಪಕ್ಕ ಇರೋದು ಮೇರಿ ಕಾನ್ವರ್ಸೇಷನ್, ಮಿಕ್ಕಿ ಅನ್ನೋ ಹೆಸರು ಪಕ್ಕ ಇರೋದು ಮಿಕ್ಕಿ ಕಾನ್ವರ್ಸೇಷನ್. ಈ ಥರ ರೋಲ್ ಪ್ಲೇ ನೀವು ಮನೇಲೂ ಕೂಡ ಮಾಡ್ಬೋದು. ಯು ಕ್ಯಾನ್ ಹ್ಯಾವ್ ದಿಸ್ ರೋಲ್ ಪ್ಲೇ ವಿತ್ ಯೋರ್ ಫ್ರೆಂಡ್ಸ್ ಆಸ್ ವೆಲ್. ಫಾರ್ ಎಕ್ಸಾಂಪಲ್, ಟೂ ಫ್ರೆಂಡ್ಸ್, ಯು ಡಿಸೈಡ್ who will be what. For example, you can be a shopkeeper and a customer, you can be a teacher and a student. ಈ ಥರ ಒಂದು ರೋಲ್ ಪ್ಲೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದು ಸಿಚುವೇಶನ್ ತೊಗೊಂಡು ಬನ್ನಿ. ಸೊ ಅ ಕಸ್ಟಮರ್ ಈಸ್ ಗೋಯಿಂಗ್ ಟು ಅ ಶಾಪ್ ಟು ಬೈ ಅ ಪೆನ್ಸಿಲ್. ಒಂದು ಕಾನ್ವರ್ಸೇಷನ್ ರೆಡಿ ಮಾಡಿ. ಕಸ್ಟಮರ್ ಶಾಪ್ಗೆ ಹೋಗಿ ಏನು ಕೇಳ್ತಾರೆ? ಸರ್, ಡು ಯು ಹ್ಯಾವ್ ಅ ಪೆನ್ಸಿಲ್? ಶಾಪ್ಕೀಪರ್ ಏನು ರಿಪ್ಲೈ ಮಾಡ್ಬೋದು? ಎಸ್, ಡೆಫಿನೆಟ್ಲಿ. ವಿಚ್ ಪೆನ್ಸಿಲ್ ಡು ಯು ವಾಂಟ್? ಕಸ್ಟಮರ್, ಐ ನೀಡ್ ಅಪ್ಸರಾ ಪೆನ್ಸಿಲ್. ಸಿ, ಸೊ ಈ ರೋಲ್ ಪ್ಲೇ ಮಾಡೋದ್ರಿಂದ ನಿಮಗೆ ಕಾನ್ವರ್ಸೇಷನ್ ಹೇಗೆ ಕ್ರಿಯೇಟ್ ಮಾಡಬೇಕು, ಯಾವ ಥರ ಒಂದು ರೋಲ್ ಪ್ಲೇಲಿ ರೆಸ್ಪಾನ್ಸ್ ಮಾಡಬೇಕು, ಯು ಗೆಟ್ ಅ ಹ್ಯಾಂಗ್ ಆಫ್ ಇಟ್. ಸೊ ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಟೆಕ್ನಿಕ್ಸ್ ಟು ಇಂಪ್ರೂವ್ ಯೋರ್ ಕಮ್ಯುನಿಕೇಷನ್ ಆ್ಯಂಡ್ ಆಲ್ಸೋ ಯೋರ್ ಫ್ಲೂಯೆನ್ಸಿ. ನಾವ್ coming back to this Mary and Mickey conversation, Mary says, "Hi, my name is Mary." Mickey responds stating, "Hi Mary, I am Mickey." Mary is telling, "I have come here for the first time. Do you come here regularly?" ಅಂದರೆ ಇಲ್ಲಿ ಮೇರಿ ಮಿಕ್ಕಿಗೆ ಹೇಳ್ತಾ ಇದ್ದಾರೆ, ನಾನಿಲ್ಲಿ ಫಸ್ಟ್ ಟೈಮ್ ಬಂದಿದ್ದೀನಿ, ನೀವಿಲ್ಲಿ ದಿನ ಬರ್ತೀರಾ? ಇಲ್ಲಿ ಮಿಕ್ಕಿ ರಿಪ್ಲೈ ನೋಡಿ, "Yes, I am a member since 2016." 2016 ಇದು ಇಟ್ಸ್ ದ ಇಯರ್, ಬಟ್ ಇದನ್ನು 2016 ಅಂತ ಹೇಳಲ್ಲ, 2016 ಅಂತಾನೆ ಹೇಳ್ತೀವಿ. ಸೊ ಅಬ್ಸರ್ವ್ ಮೇರೀಸ್ ರಿಪ್ಲೈ ಹಿಯರ್. ಮೇರಿ ಸ್ಟೇಟ್ಸ್, "ಓ, ದಟ್ಸ್ ನೈಸ್ ಟು ಹಿಯರ್. ಐ ಥಿಂಕ್ ಯು ಲವ್ ರೀಡಿಂಗ್." ಇಲ್ಲಿ ನೋಡಿ, ಎರಡು ಸೆಂಟೆನ್ಸು ಮೇರಿನೇ ಹೇಳ್ತಾ ಇದ್ದಾರೆ. ಮಿಕ್ಕಿ ಸಿನ್ಸ್ 2016 ಇಂದ ಇಲ್ಲಿ ಬರ್ತಿದ್ದೀನಿ ಅಂದಾಗ ಇಮಿಡಿಯೇಟ್ಲಿ ಮೇರಿ ಸೇಸ್, "ಓ, ದಟ್ಸ್ ನೈಸ್ ಟು ಹಿಯರ್. ಐ ಥಿಂಕ್ ಯು ಲವ್ ರೀಡಿಂಗ್." ಸೊ 2016 ಇಂದ ಈ ಲೈಬ್ರರಿಗೆ ಬರ್ತಿದ್ದೀರಾ ಅಂದರೆ ಆಬ್ವಿಯಸ್ಲಿ ನಿಮಗೆ ರೀಡಿಂಗ್ ಅಂದರೆ ಇಷ್ಟ ಇರುತ್ತೆ. ದಿಸ್ ಇಸ್ ಅ ನ್ಯಾಚುರಲ್ ಕಾನ್ವರ್ಸೇಷನ್ ದಟ್ ಶುಡ್ ಹ್ಯಾಪನ್. ಮಿಕ್ಕಿ ಸೇಸ್, "Yes, I enjoy reading and that is my favorite pastime." ಸೊ ಈ ಸೆಂಟೆನ್ಸಸ್ನ ನೀವು ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡಬೇಕು, ಆವಾಗ ನಿಮಗೆ ಅದ್ರ ಮೇಲೆ ಕಂಟ್ರೋಲ್ ಸಿಗುತ್ತೆ. ಸಿ, ಒಂದು ಶಾರ್ಟ್ ಕಾನ್ವರ್ಸೇಷನ್ನ ಹೇಗೆ ಎಂಡ್ ಮಾಡ್ತಾ ಇದ್ದಾರೆ ಮೇರಿ. ಮೇರಿ ಸೇಸ್, "Nice to meet you, Mickey. See you next time." And Mickey says, "Sure Mary, see you soon." ಸೊ ಇಲ್ಲಿ ನೀವು ಒಬ್ರೊಬ್ರು ಡೈಲಾಗ್ನ ಹೇಳಬೇಕಾದ್ರೆ ಯು ನೀಡ್ ಟು ಇಮ್ಯಾಜಿನ್ ದಟ್ ಪರ್ಸನ್ ಹೌ ದೇ ವುಡ್ ರಿಯಾಕ್ಟ್ ಆರ್ ಹೌ ದೇ ಆರ್ ರೆಸ್ಪಾಂಡಿಂಗ್. ಆ್ಯಂಡ್ ಇಲ್ಲಿ ಫಸ್ಟ್ 2 ಲೈನ್ಸ್ ಮಾತ್ರ ಸ್ಟಾರ್ಟಿಂಗ್ ದಿ ಕಾನ್ವರ್ಸೇಷನ್, ಲಾಸ್ಟ್ 2 ಲೈನ್ಸ್ ಇಸ್ ಎಂಡಿಂಗ್ ದಿ ಕಾನ್ವರ್ಸೇಷನ್. ಮಧ್ಯದಲ್ಲಿರೋದೆಲ್ಲ ಅಕ್ನಾಲೆಜ್ಮೆಂಟ್ ಆ್ಯಂಡ್ ಇಂಟರಾಕ್ಷನ್. ಸೊ ಹಾಗಾಗಿ ಅಕ್ನಾಲೆಜ್ಮೆಂಟ್ ಆ್ಯಂಡ್ ಇಂಟ್ರಾಕ್ಷನಲ್ಲಿ ನಾನು ಯಾವ ಎಕ್ಸಾಂಪಲ್ ಫ್ರೇಸಸ್ಸು ಕೊಟ್ಟಿಲ್ಲ, ಬಿಕಾಸ್ ಇಟ್ ಈಸ್ ಕಂಪ್ಲೀಟ್ಲಿ ಸಿಚುವೇಶನಲ್. ಓಕೆ, ಸೊ ದಿಸ್ ಇಸ್ ವಾಟ್ ಅ ಸ್ಮಾಲ್ ಟಾಕ್ ಈಸ್ ಆಲ್ ಅಬೌಟ್. ಇಲ್ಲಿ ನೀವು ಒಂದು ಹೋಮ್ವರ್ಕ್ ಮಾಡಿ ಇವತ್ತಿಂದ. ನಾನು ಹೇಳಿದಾಗೆ ಒಂದು ರೋಲ್ ಪ್ಲೇನ ಸೆಲೆಕ್ಟ್ ಮಾಡ್ಕೊಳ್ಳಿ. ಯು ಕ್ಯಾನ್ ಬಿ ಎನಿಥಿಂಗ್. ಯು ಕ್ಯಾನ್ ಬಿ 2 ಸ್ಟೂಡೆಂಟ್ಸ್ ಇನ್ ಅ ಕಾಲೇಜ್, ಯು ಕ್ಯಾನ್ ಬಿ ಅ ಕಸ್ಟಮರ್ ಆ್ಯಂಡ್ ಅ ಶಾಪ್ಕೀಪರ್, you can be a vegetable seller and a vegetable buyer. ಎನಿಥಿಂಗ್, ನಿಮಗೆ ಯಾವ್ದು ಇಂಟ್ರೆಸ್ಟಿಂಗ್ ಅನಿಸುತ್ತೆ ಆ ಒಂದು ರೋಲ್ ಪ್ಲೇ ತೊಗೊಳ್ಳಿ. ಒಂದು ಕಾಂಟೆಕ್ಸ್ಟ್ ಇಟ್ಕೊಳ್ಳಿ, ಒಂದು ಸಿಚುವೇಶನ್.
ಅದರ ಮೇಲೆ ನೀವು ಬಿಲ್ಡ್ ಮಾಡ್ತಾ ಹೋಗಿ ನಿಮ್ಮ ಕಾನ್ವರ್ಸೇಷನ್ನ. Trust me guys, this idea and this method will really help you a lot, provided continuous practice has to be there. If you practice continuously following all these methods, definitely you will see and you will realize how beautifully your English is improving day by day. This is what I do every day. Alright, so that is all for today. Hope you all liked today's video and learned something. As always, if you find this helpful, kindly share this video, ask your friends to subscribe, and please click on the bell icon for notification. Thank you so much. You have a wonderful time and keep learning. Kaliyona anytime. Kaliyodakke limited time illa. Alright, signing off, Reshma here. Take care. Bye bye.